ಬ್ರೇಕಿಂಗ್ ನ್ಯೂಸ್. ಬಾಗಲಕೋಟೆ ಜಿಲ್ಲೆಯಲ್ಲಿ ಲೋಕಾಯುಕ್ತ ಬಲೆ. ಜಮಖಂಡಿ ಉಪ ಖಜಾನೆ ಕಚೇರಿಯ ಇಬ್ಬರು ಅಧಿಕಾರಿಗಳು ನಿವೃತ್ತ ಸೌಲಭ್ಯ ಮಂಜೂರಿಗೆ ಲಂಚವನ್ನ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉಪ ಖಜಾನೆ ಕಚೇರಿಯಲ್ಲಿ ಭ್ರಷ್ಟಾಚಾರ ನಿಗ್ರಹ ದಳವಾದ ಲೋಕಾಯುಕ್ತ ಅಧಿಕಾರಿಗಳು ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದಾರೆ. ಲೋಕಾಯುಕ್ತದ ಮಾಹಿತಿಯ ಪ್ರಕಾರ ಫಿರ್ಯಾದಿದಾರರು ಮಾವನ ನಿವೃತ್ತ ವೇತನ ಮತ್ತು ನಿವೃತ್ತಿ ಉಪದಾನ ಸೇರಿದಂತೆ ಆರ್ಥಿಕ ಸೌಲಭ್ಯಗಳನ್ನು ಮಂಜೂರು ಮಾಡಲು ಕಮಿಷನ್ ಹೆಸರಿನಲ್ಲಿ 40,000 ರೂಪಾಯಿ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಆರೋಪ ಕೇಳಿಬಂದಿತ್ತು. ಈ ಸಂಬಂಧ ಫಿರ್ಯಾದಿದಾರರು ಜುಲೈ 27ರಂದು ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ದೂರಿನ ಆಧಾರದ ಮೇಲೆ ಬಲೆ ಬೀಸಿದ ಲೋಕಾಯುಕ್ತ ಅಧಿಕಾರಿಗಳು ಜಮಖಂಡಿ ತಾಲೂಕು ಖಜಾನಾ ಅಧಿಕಾರಿ ಎಸ್ಎಸ್ ಬಿರಾದಾರ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ವಿನಾಯಕ ಒನವಾಡ ಅವರು ಲಂಚದ ಹಣವನ್ನ ಸ್ವೀಕರಿಸುತ್ತಿದ್ದ ವೇಳೆ ಅವರನ್ನ ಬಲೆಗೆ ಬೀಳಿಸಿದ್ದಾರೆ ಎಂದು ಲೋಕಾಯುಕ್ತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಈ ಕಾರ್ಯಾಚರಣೆ ಬಾಗಲಕೋಟೆ ಲೋಕಾಯುಕ್ತ ಎಸ್ಪಿ ಸುರೇಶ್ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಅಧಿಕಾರಿಗಳಾದ ವಿಎನ್ ಕಡಿ ಮತ್ತು ಎನ್ಆರ್ ಕಿಲಾರಿ ನೇತೃತ್ವದಲ್ಲಿ ನಡೆಯಿತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಪೊಲೀಸರು ಮುಂದಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಭ್ರಷ್ಟಾಚಾರ ಪ್ರಕರಣ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಕಂಪ್ಲೇಂಟ್ ಲಾರ್ಜ್ ಆಗುತ್ತೆ. ಈ ಕಂಪ್ಲೇಂಟ್ದಾರರು ಚೈತನ್ ಸರ್ತರಿ ಅಂತೇಳಿ ಜಮಖಂಡಿ ಅವರು. ಕಂಪ್ಲೇಂಟಲ್ಲಿ ಏನೈತೆ ಅವರ ಮಾವನವ್ರದ್ದು ಪೌರ ಕಾರ್ಮಿಕರಾಗಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ರು. ಆ ನಿವೃತ್ತಿ ಪಿಂಚಣಿ ಹಣ ಮತ್ತು ಕಂಪ್ಟೇಷನ್ ಅಮೌಂಟ ಜಮಾ ಮಾಡಿಸ್ಲಿಕ್ಕೆ 1,42,000 ರೂಪಾಯಿ ಜಮಾ ಆಗುತ್ತೆ. ಆ ಹಣ ಜಮಾ ಮಾಡಲಿಕ್ಕೆ ಅದರಲ್ಲಿ 50% ಅಂದರೆ 70,000 ಡಿಮಾಂಡ್ ಮಾಡ್ತಾರೆ. ಲಂಚದ ಹಣದ ಬೇಡಿಕೆ ಇಡ್ತಾರೆ. ಅದರಲ್ಲಿ ಮಾತುಕತೆ ಮುಖಾಂತರ 40,000ಗೆ ಮಾತುಕತೆಯಾಗಿ ಇಂದು 27/7/2027ರಂದು 40,000 ಹಣವನ್ನು ಲಂಚದ ರೂಪದಲ್ಲಿ ತೆಗೆದುವಂಥ ಸಂದರ್ಭದಲ್ಲಿ ಅವರು ನಮ್ಮ ಇವತ್ತು ಲಂಚದ ಹಣವನ್ನು ನೇರವಾಗಿ ತಗುವಂಥ ಸಂದರ್ಭದಲ್ಲಿ ನಾವು ತನಿಖೆ ರೆಡ್ ಹ್ಯಾಂಡ್ ಆಗಿ ನಮ್ಮ ಕೈಗೆ ಇವತ್ತು ಸ್ವೀಕರಿಸಿದಂಥ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅದರ ಮುಂದಿನ ತನಿಖೆಯನ್ನು ಮಾಡ್ತಿದ್ದೀವಿ. ಇದರಲ್ಲಿ ನೇರವಾಗಿ ಖಜಾನೆಯ ಅಧಿಕಾರಿ ಮತ್ತು ಎಸ್.ಪಿ ಇಬ್ಬರು ಕೂಡ ನಮಗೆ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಕೂಡ ಮತ್ತು ಅವರ ಮಾತುಕತೆ ಮಾಡಿದಂಥ ಸಂದರ್ಭ ಎವಿಡೆನ್ಸ್ ಕೂಡ ನಮಗೆ ಸಿಕ್ಕಿದೆ. ಇನ್ವೆಸ್ಟಿಗೇಷನ್ ಮುಂದೆ ಅಮೌಂಟು